ಅನುವಂಶೀಯ ವೈದ್ಯರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಮೂಲತಃ ಮೈಸೂರಿನವರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು 1957ರಲ್ಲಿ ದಿವಂಗತ ಭರತ್ರಾಜ್ ಹಾಗೂ ಸುನಂದಮ್ಮ ಅವರ ಪುತ್ರಿಯಾಗಿ ಜನಿಸಿದರು. ಬಿಕಾಂ ಪದವೀಧರೆಯಾಗಿ ಕಂಪ್ಯೂಟರ್, ಹಿಂದಿ ಹಾಗೂ ಶಾಸ್ತ್ರೀಯ ಸಂಗೀತಗಳ ಶಿಕ್ಷಣವನ್ನ ಪಡೆದಿದ್ದಾರೆ. ಭಾರತದಲ್ಲಿ ಖ್ಯಾತಿ ಗಳಿಸಿದ ನಿಖಿಲ ಕರ್ನಾಟಕ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರ ಮೊಮ್ಮಗಳಾದ ಇವರು 1970ರಿಂದ 15 ವರ್ಷ ಆಯುರ್ವೇದಿಕ್ ಶಿಕ್ಷಣ ಹಾಗೂ ತರಬೇತಿಯನ್ನ ಪಡೆದಿದ್ದಾರೆ ಹಾಗೂ 15 ವರ್ಷಗಳ ಕಾಲ NKCA ಫಾರ್ಮಸಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. 1988ರಿಂದ ಡಾಕ್ಟರ್ ವಿಜಯೇಂದ್ರ ಮೂರ್ತಿ ಅವರಿಂದ ಆಯುರ್ವೇದದಲ್ಲಿ 4 ವರ್ಷಗಳ ತರಬೇತಿಯನ್ನ ಪಡೆದಿದ್ದಾರೆ. 1990, 1994 ಹಾಗೂ 1995ರಲ್ಲಿ ಆಯುರ್ವೇದ ಮತ್ತು ಸಿದ್ಧ ವೈದ್ಯರ ಕಲ್ಯಾಣ ಸಮಿತಿಯವರು ನಡೆಸಿದ ಸಮ್ಮೇಳನದಲ್ಲಿ ವೈದ್ಯೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. 1995 ವಿಜಯ ಸಂಗೀತ ಹಾಗೂ ಕಲಾ ಕಾಲೇಜು ಆರಂಭಿಸಿ 5 ವರ್ಷಗಳ ಕಾಲ ನಡೆಸಿ ಸಹಕಾರ ಸಿಗದೆ ನಿಲ್ಲಿಸಲಾಯಿತು. 2005ರಿಂದ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಿರ್ಮಿಸಿದ ಬೃಹತ್ ಮುಕ್ತಿನಾಗ ದೇವಾಲಯದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖ್ಯಾತ ಗಾಯಕರಾದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಶ್ರೀ ಹೇಮಂತ್ ಹಾಗೂ ಕುಮಾರಿ ಜ್ಯೋತಿ ಅವರು ಹಾಡಿದ 30 ಸಿಡಿಗಳನ್ನು ತಯಾರಿಸಿದ್ದಾರೆ. 2014ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. ಜನಪ್ರಿಯ ಉಪಗ್ರಹ ವಾಹಿನಿಯಲ್ಲಿ ಕಳೆದ ವರ್ಷ 90ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಹಸಿರು ಔಷಧ ಹಾಗೂ ಮನೆಮದ್ದುಗಳ ಬಗ್ಗೆ ಕಾರ್ಯಕ್ರಮ ನಡೆಸಿ ಖ್ಯಾತಿ ಗಳಿಸಿದ್ದಾರೆ. ಈಗಾಗಲೇ ಸಾವಿರಾರು ಜನರಿಗೆ ಔಷಧ ನೀಡಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ಕಲ್ಪತರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಇದು ಎಲ್ರಿಗೂ ಗೊತ್ತಿರುವಂಥದ್ದು. ಈ ಶ್ಲೋಕ ಯಾಕೆ ಹೇಳ್ತಾ ಇದ್ದೀನಿ ನಾನು ನೋಡಿ. ಈ ಶ್ಲೋಕದಲ್ಲಿ ಇರ್ತಕ್ಕಂತಹ ಅರ್ಥ ಏನಂದರೆ, ಒಂದು ಬಿಲ್ವ ಪತ್ರೆಯನ್ನು ಶಿವನಿಗೆ ಸಮರ್ಪಣೆ ಮಾಡಿದರೆ 3 ಜನ್ಮಗಳಿಂದ ಮಾಡಿರತಕ್ಕಂತಹ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗತ್ತೆ ಅನ್ನೋದು ಈ ಶ್ಲೋಕದ ಭಾವಾರ್ಥ. ಆದರೆ ನಮ್ಮ ವೈದ್ಯಶಾಸ್ತ್ರ ಏನು ಹೇಳುತ್ತೆ, ಒಂದು ಬಿಲ್ವ ಪತ್ರೆಯನ್ನು ನೀವು ಶಿವನಿಗೆ ಅರ್ಪಣೆ ಮಾಡಿದರೆ 3 ಜನ್ಮದ ಪಾಪ ಕಳೆಯುತ್ತೆ. ಒಂದು ಬಿಲ್ವ ಪತ್ರೆಯನ್ನು ಪ್ರತಿನಿತ್ಯ ಸೇವನೆ ಮಾಡೋದರಿಂದ 3 ದೋಷಗಳು ಪರಿಹಾರ ಆಗತ್ತೆ. ಅಂದರೆ ವಾತ, ಪಿತ್ತ, ಕಫ ಈ 3ರ ಒಂದು ಸಮತ್ವವನ್ನು ಕಾಪಾಡೋದಕ್ಕೆ ಈ ಒಂದು ಬಿಲ್ವ ಪತ್ರೆಯಿಂದ ನಮಗೆ ಸಹಾಯ ಸಿಕ್ಕತ್ತೆ. ಯಾಕಾಗಿ ನಾವು ಶಿವನಿಗೆ ಈ ಒಂದು ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡ್ತೀವಿ, ಯಾಕೆ ಹಿಂದಿನಿಂದ ನಮಗೆ ಈ ಒಂದು ಅಭ್ಯಾಸ ಬಂದಿದೆ ಅಂತಂದರೆ ನೋಡಿ, ಈ ಬಿಲ್ವ ಪತ್ರೆ ಎಷ್ಟು ಶ್ರೇಷ್ಠವಾದದ್ದು ಅಂದರೆ ಇದರಲ್ಲಿ ಅನೇಕ ರೋಗಗಳನ್ನು ಶಮನ ಮಾಡ್ತಕ್ಕಂಥದ್ದು, ಅನೇಕ ರೋಗಗಳನ್ನು ಬರದೇ ಇರೋ ರೀತಿಯಲ್ಲಿ ನಮ್ಮನ್ನು ಕಾಪಾಡೋದರಲ್ಲಿ ಈ ಬಿಲ್ವ ಪತ್ರೆ ಒಂದು ವಿಶೇಷವಾದ ಒಂದು ಅಗ್ರಸ್ಥಾನವನ್ನು ಪಡ್ಕೊಂಡಿದೆ. ನಮಗೆಲ್ರಿಗೂ ಗೊತ್ತು, ವಿಷ್ಣುವಿಗೆ ಪ್ರಿಯ ತುಳಸಿ, ಶಿವನಿಗೆ ಪ್ರಿಯ ಬಿಲ್ವಪತ್ರೆ. ಒಂದು ಬಿಲ್ವಪತ್ರೆ, ಒಂದು ಚೆಂಬು ನೀರನ್ನು ಶಿವನಿಗೆ ಸಮರ್ಪಣೆ ಮಾಡಿದ್ರೆ ನಮ್ಮ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ರೀತಿ ನಾವು ಪ್ರತಿಯೊಂದನ್ನು ಕೂಡ ನಾವು ಮೊದಲಿಂದ ಆಚರಣೆಯಲ್ಲಿ ತಂದ್ಕೊಂಡಿದ್ದೀವಿ. ಈ ಆಚರಣೆ, ಈ ಪದ್ಧತಿಗಳನ್ನು ಯಾಕೆ ನಮ್ಮ ಹಿಂದಿನವರು ಅಭ್ಯಾಸ ಮಾಡಿಸಿದ್ದಾರೆ ಅಂದರೆ, ಇದನ್ನೆಲ್ಲ ಸಂಗ್ರಹ ಮಾಡುವಂಥದ್ದು, ಇದನ್ನೆಲ್ಲ ಪೋಷಿಸುವಂಥದ್ದು, ಈ ಒಂದು ಅಭ್ಯಾಸ ಮನುಕುಲ ಮಾಡ್ಕೊಳ್ತಾ ಬಂದಿದ್ದೇ ಆದರೆ ಮನುಕುಲಕ್ಕೆ ಒಂದು ದೊಡ್ಡ ಕೊಡುಗೆ ಇಂತಹ ಪತ್ರೆಗಳಿಂದ, ಪುಷ್ಪಗಳಿಂದ ಸಿಕ್ಕತ್ತೆ ಅನ್ನೋದು ಇದರ ಬಹಳ ಮುಖ್ಯವಾದಂತಹ ಮೂಲ ಉದ್ದೇಶ. ಹಾಗಾಗಿ ನಾವು ಮನೆಯಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನಗಳಿರ್ಬೋದು, ನಿತ್ಯ ಪೂಜೆಯಲ್ಲಿರಬಹುದು, ಬಿಲ್ವ ಪತ್ರೆಯನ್ನು ತಂದಾಗ
ಅದನ್ನು ಪೂಜೆಯನ್ನು ಮಾಡಿ ಪೂಜೆಯ ರೂಪದಲ್ಲಿ ಸಾರ್ಥಕಪಡಿಸಿಕೊಳ್ಳೋದ್ರ ಜೊತೆಗೆ ನಾವು ಆರೋಗ್ಯಕ್ಕೆ ಇದನ್ನು ಯಾವ ರೀತಿಯಲ್ಲಿ ಪ್ರಯೋಜನವನ್ನು ಮಾಡಿಕೊಳ್ಬಹುದು, ಇದರ ಸೇವನೆಯನ್ನು ಯಾವ ರೂಪದಲ್ಲಿ ಮಾಡಿಕೊಳ್ಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ತುಂಬ ಮುಖ್ಯ. ಈ ಬಿಲ್ವಪತ್ರೆಯಲ್ಲಿ ಬೇರು, ಎಲೆ, ಕಾಂಡ, ತೊಗಟೆ, ಹಣ್ಣು, ಕಾಯಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಔಷಧೀಯಯುಕ್ತವಾಗಿರ್ತಕ್ಕಂಥದ್ದು. ಇದು ನಾನಾ ರೋಗಗಳನ್ನು ಸಂಪೂರ್ಣವಾಗಿ ಹೊಡೆದೋಡಿಸುವಂತಹ ಶಕ್ತಿಯನ್ನು ಇರುವಂಥದ್ದು. ಈ ಬಿಲ್ವಪತ್ರೆ ಒಂದು ರೀತಿಯ ಮಧುರವಾಗಿರ್ತಕ್ಕಂಥದ್ದು, ಸುಗಂಧಯುಕ್ತವಾಗಿರುವಂಥದ್ದು, ವಾತಹರ, ಇದು ಕಫಹರ, ಜ್ವರವನ್ನು ನಿವಾರಣೆ ಮಾಡುವಂಥದ್ದು, ಅಜೀರ್ಣವನ್ನು ಹೋಗಲಾಡಿಸ್ತಕ್ಕಂಥದ್ದು, ಶ್ವಾಸಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆಯನ್ನು ಮಾಡುವಂಥದ್ದು, ಮಧುಮೇಹದಂತಹ ತೀವ್ರವಾದಂತಹ ಸಮಸ್ಯೆಯನ್ನು ಕೂಡ ಸರಿಪಡಿಸ್ತಕ್ಕಂಥದ್ದು, ಕೂದಲನ್ನು ಸಂರಕ್ಷಣೆ ಮಾಡುವಂಥದ್ದು, ಅರಿಶಿನ ಕಾಮಾಲೆಯನ್ನು ಹೋಗಲಾಡಿಸುವಂಥದ್ದು, ಮೂತ್ರಕೋಶವನ್ನು ಜೋಪಾನವಾಗಿಟ್ಕೊಳ್ಳುವಂಥದ್ದು, ಎಷ್ಟೊಂದು ಚರ್ಮವನ್ನು ಸೊಗಸಾಗಿ ಇಡುವಂಥದ್ದು, ಎಷ್ಟೊಂದು ಸಮಸ್ಯೆಗಳಿಗೆ ಈ ನಮ್ಮ ಬಿಲ್ವಪತ್ರೆಯಲ್ಲಿ ಒಳ್ಳೆಯ ಒಂದು ಪರಿಹಾರ ಸಿಕ್ಕತ್ತೆ. ಹಾಗಾದರೆ ಒಂದೊಂದೇ ನೋಡ್ತಾ ಬರೋಣ, ಯಾವ್ಯಾವ ಸಮಸ್ಯೆಗೆ ಇದು ಯಾವ್ಯಾವ ರೀತಿಯಲ್ಲಿ ನಮಗೆ ಪರಿಹಾರವನ್ನು ಕೊಡುತ್ತೆ. ನೋಡಿ, ಅತಿಸಾರ, ಈ ಸಮಸ್ಯೆಗೆ ಈ ಬಿಲ್ವಪತ್ರೆಯ ಕಾಯಿಯನ್ನು ತಂದ್ಕೊಳ್ಳೋದು, ಅದರೊಳಗೆ ಇರ್ತಕ್ಕಂತಹ ತಿರುಳನ್ನು ತೆಗೆದು ಅದನ್ನು ತುರಿದುಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿಯ ಚೂರ್ಣವನ್ನು ಮಿಶ್ರಣವನ್ನು ಮಾಡಿ ಅವೆರಡನ್ನೂ ಕೂಡ ಒಂದು ಲೋಟ ಮಜ್ಜಿಗೆಗೆ ಹಾಕಿ ಕದಡಿಬಿಟ್ಟು ಕುಡೀರಿ. ಒಂದು 3 ದಿವಸ ಕುಡಿಯೋದ್ರೊಳಗೇನೆ ಸಂಪೂರ್ಣವಾಗಿ ಅತಿಸಾರ ನಮಗೆ ಹತೋಟಿಗೆ ಬರುತ್ತೆ. ಕೇವಲ ಬಿಲ್ವ ಫಲವನ್ನು ನಾವು ತರುವಂಥದ್ದು. ಈ ಬಿಲ್ಪತ್ರೆ ಮರದಲ್ಲಿ ಹಸಿರು ಬಣ್ಣದ ದಪ್ಪ ದಪ್ಪ ಕಾಯಿಗಳು ಸಿಕ್ಕತ್ತೆ. ಆ ಕಾಯಿಯನ್ನು ಒಡೆದಾಗ, ಈ ತೆಂಗಿನಕಾಯಿ ಒಡೆದಂಗೆ ಒಡೆದ್ರೆ ಆ ಒಳಭಾಗದಲ್ಲಿ ತಿರುಳಿನ ಭಾಗ ಇರುತ್ತೆ. ಅದನ್ನು ನಾವು ಈ ಕೆಲವೊಂದು ಔಷಧಕ್ಕೆ ಉಪಯೋಗವನ್ನು ಮಾಡುವಂಥದ್ದು. ಇದು ಬಹಳ ಮಧುರವಾಗಿರುತ್ತೆ, ಬಹಳ ಸುಗಂಧಯುಕ್ತವಾಗಿರುತ್ತೆ. ಇದು ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥದ್ದು. ಇನ್ನು ರಕ್ತಾತಿಸಾರ ನೋಡಿ, ಇದೆಲ್ಲ ಸ್ವಲ್ಪ ತೀವ್ರವಾದಂತಹ ಸಮಸ್ಯೆಗಳು. ಇದಕ್ಕೂ ಅಷ್ಟೇ ಏನು ಮಾಡೋದು, ಇದೇ ಬಿಲ್ವ ಫಲವನ್ನು ಒಡೆಯೋದು, ಅದರಲ್ಲಿರ್ತಕ್ಕಂತಹ ತಿರುಳನ್ನು ನೀರಿಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಿವುಚಿಬಿಡಬೇಕು. ಕಿವುಚ್ಕೊಳ್ಳೋದು ಮತ್ತು ಇದರ ಜೊತೆಗೆ ಸ್ವಲ್ಪ ಸೋಂಪು ಕಾಳು ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಎಲ್ಲ ಅಡುಗೆ ಮನೆಯ ಒಗ್ಗರಣೆ ಡಬ್ಬಿಯಲ್ಲಿ ಇದ್ದೇ ಇರುತ್ತೆ. ಆ ಸೋಂಪು ಕಾಳನ್ನು ಸ್ವಲ್ಪ ಪುಡಿಯನ್ನು ಮಾಡಿಟ್ಕೊಳ್ಳೋದು, ಆ ಪುಡಿಯನ್ನು ಕೂಡ ಇದಕ್ಕೇನೆ ಮಿಶ್ರಣವನ್ನು ಮಾಡಿಕೊಳ್ಳೋದು. ಈ ತಿರುಳನ್ನು ನಾವು ಏನು ಮಾಡಿದ್ದೀವಿ, ಒಂದು ಲೋಟ ನೀರಿಗೆ ಹಾಕ್ಕೊಂಡಿದ್ದೀವಿ, ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸೋಂಪು ಕಾಳಿನ ಪುಡಿಯನ್ನು ಕೂಡ ಮಿಶ್ರಣವನ್ನು ಮಾಡಿ ಚೆನ್ನಾಗಿ ಕಿವುಚಿಬಿಡೋದು. ಈ ಕಿವುಚಿದ್ದನ್ನು ಸ್ವಲ್ಪ ಶೋಧಿಸ್ಕೊಂಡು ಬಿಡೋಣ, ತಿಳಿಯಾಗಿ ನಮಗೆ ಒಳ್ಳೆಯ ಶರಬತ್ತಿನ ರೂಪದಲ್ಲಿ ಬರುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಮಿಶ್ರಣವನ್ನು ಮಾಡಿ 3 ಹೊತ್ತು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ದಿವಸಗಳ ಕಾಲ ಸತತವಾಗಿ ತೆಗೆದುಕೊಳ್ತಾ ಬಂದರೆ ರಕ್ತಾತಿಸಾರದಂತಹ ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಒಂದು ಸುಲಭವಾಗಿ ನಾವು ಒಂದನ್ನು ಮಾಡಿಟ್ಕೊಳ್ಬೋದು ನೋಡಿ ಮನೆಯಲ್ಲಿ. ಈ ಬಿಲ್ವಪತ್ರೆಯ ಕಾಯಿಗಳನ್ನು, ಹಣ್ಣುಗಳನ್ನು ಯಾವುದು ಸಿಕ್ಕತ್ತೆ ನಿಮಗೆ ಅದನ್ನು ಸಂಗ್ರಹ ಮಾಡಿಕೊಳ್ಳಿ. ಸಿಕ್ಕುವಂತಹ ಕಾಲದಲ್ಲಿ ಅದರ ಒಳಭಾಗದಲ್ಲಿರುವಂತಹ ತಿರುಳನ್ನು ಚೆನ್ನಾಗಿ ಒಣಗಿಸಿಬಿಟ್ಟು, ಅದರಲ್ಲಿರುವಂತಹ ಬೀಜಗಳಿರುತ್ತೆ ಸ್ವಲ್ಪ, ಆ ಬೀಜ ಎಲ್ಲ ಬೇರ್ಪಡಿಸ್ಕೊಂಡು ಆ ಹಣ್ಣಿನ ಭಾಗವನ್ನು ಮಾತ್ರ ಒಣಗಿಸಿ ಚೂರ್ಣದ ರೂಪದಲ್ಲಿ, ಅಂದರೆ ನುಣುಪಾದ ಪುಡಿಯ ರೂಪದಲ್ಲಿ ಮಾಡಿ ನಾವು ತೆಗೆದಿಟ್ಕೊಂಡಿದ್ದಾದರೆ, ಮನೆಯಲ್ಲಿ ಯಾರಿಗಾದರೂ ಯಾವಾಗಲಾದರೂ ಕೂಡ ಬೇದಿ ಉಂಟಾದರೆ ಈ ಒಂದು ಚಮಚದಷ್ಟು ಈ ಪುಡಿಯನ್ನು ನಾವು ಒಂದು ಲೋಟ ಮಜ್ಜಿಗೆಗೆ ಹಾಕಿ ಕೊಟ್ಟರೆ ಸಾಕು. ಅದು ಪ್ರಾರಂಭದಲ್ಲೇ ಕೊಟ್ಟರೆ ತಕ್ಷಣದಲ್ಲಿ ಅದು ಪರಿಹಾರವಾಗೋಗುತ್ತೆ. ಎಲ್ಲ ಕಾಲದಲ್ಲೂ ಕೂಡ ನಮಗೆಲ್ಲವೂ ಕೂಡ ಕೆಲವು ಬಾರಿ ಸಿಕ್ಕೋದಿಲ್ಲ. ಹಾಗಾಗಿ ನಾವು ಸಿಕ್ಕಾಗ ಇದನ್ನು ಜೋಪಾನ ಮಾಡಿಟ್ಕೊಂಡ್ರೆ ಬೇಕಾದಾಗ ನಾವು ಇದನ್ನು ಉಪಯೋಗವನ್ನು ಮಾಡಿಕೊಳ್ಬಹುದು. ಪ್ರತಿಯೊಂದು ಅಷ್ಟೇ, ನಾವು ಅದನ್ನು ಹೇಗೆ ನಾವು ಉಪಯೋಗ ಮಾಡ್ತೀವಿ, ಅದನ್ನು ಯಾವ ರೂಪದಲ್ಲಿ ನಮಗೆ ಬೇಕು ಅಂತ ಗೊತ್ತಿದ್ದರೆ ನಾವು ಅದನ್ನು ಸಿದ್ಧಪಡಿಸಿಟ್ಕೊಂಡಿರ್ಬೋದು. ಬೇಕಾದಾಗ ಹುಡುಕೊಂಡು ಹೋಗುವಂತಹ ಪರಿಸ್ಥಿತಿ ಬರೋದಿಲ್ಲ.
ಇನ್ನು ಅಜೀರ್ಣ ಉಂಟಾದಾಗ, ಅಜೀರ್ಣ ಅಥವಾ ಹೊಟ್ಟೆ ನೋವು, ಈ ಥರದ್ದು ಯಾವುದೇ ಸಮಸ್ಯೆ ಇರಲಿ, ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಈ ಥರದಕ್ಕೆ ಏನು ಮಾಡೋದು, ಇದೇ ಬಿಲ್ವ ಫಲವನ್ನು ನಾವು, ಅಂದರೆ ಬಿಲ್ವದ ಕಾಯಿಯನ್ನು ತಂದು ಒಡೆದು ಅದರಲ್ಲಿರುವಂತಹ ತಿರುಳನ್ನು ತೆಗೆದು ನೀರಿಗೆ ಹಾಕಿ ಚೆನ್ನಾಗಿ ಕಿವುಚಿಕೊಳ್ಳುವಂಥದ್ದು. ಅದಕ್ಕೇನೆ ಒಂದು ಸೈಂಧವ ಲವಣ, ಒಂದು ಸ್ವಲ್ಪ ಸೈಂಧವ ಲವಣವನ್ನು ಮಿಶ್ರಣವನ್ನು ಮಾಡಿ ಚೆನ್ನಾಗಿ ಕಿವುಚಿಬಿಟ್ಟು ಶೋಧಿಸ್ಕೊಳ್ಳಿ. ಆ ಶೋಧಿಸಿದಂತಹ ನೀರನ್ನು ಕುಡಿದರೆ ಸಾಕು, ಅಜೀರ್ಣದಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಹೊಟ್ಟೆ ನೋವು ಕೂಡ ಇದರಿಂದ ಉಪಶಮನವಾಗುತ್ತೆ. ಇನ್ನು ಒಸಡಿನಲ್ಲಿ ಬರುವಂತಹ ಊತ, ಒಸಡಿನ ಊತ ಇರಬಹುದು, ಒಸಡಿನಲ್ಲಿ ಬರುವಂತಹ ರಕ್ತ ಬರುವಂಥದ್ದು ಇರಬಹುದು, ನೋವಿರಬಹುದು, ಈ ಎಲ್ಲಕ್ಕೂ ಕೂಡ ಇದೇ ಬಿಲ್ವ ಫಲದಲ್ಲಿ ಒಳ್ಳೆಯ ಒಂದು ನಮಗೆ ಚಿಕಿತ್ಸೆ ಸಿಕ್ಕತ್ತೆ. ಇದಕ್ಕೇನು ಮಾಡೋದಂದರೆ, ಇದೇ ಫಲದ ತಿರುಳನ್ನೇ ನಾವು ಒಂದು ಲೋಟ ನೀರಿಗೆ ಹಾಕಿ ಕಿವುಚಿಟ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಈ ಪಟಿಕದ ಹರಳನ್ನು ತಂದು ಅದನ್ನು ಪುಡಿಯನ್ನು ಮಾಡಿ ಮಿಶ್ರಣವನ್ನು ಮಾಡಿಕೊಳ್ಬೇಕಾಗತ್ತೆ. ಈ ನೀರನ್ನು ಸ್ವಲ್ಪ ಜಾಸ್ತಿಯಾಗಿ ತೆಕ್ಕೊಳ್ಳೋಣ. ಈ ಪಟಿಕದ ಪುಡಿ ಮತ್ತು ಈ ಒಂದು ತಿರುಳನ್ನು ಎರಡನ್ನೂ ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಒಲೆಯ ಮೇಲಿಟ್ಟು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸೋಣ. ಈ ಕುದಿಸಿದಂತಹ ನೀರಿನಲ್ಲಿ ನಾವು ಸ್ವಲ್ಪ ಬಾಯಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮುಕ್ಕಳಿಸಿ ಉಗುಳ್ತಾ ಬಂದಿದ್ದೆ ಆದರೆ, ಒಂದು 4-5 ಬಾರಿ ಇದನ್ನು ನೀವು ಮಾಡ್ತಾ ಬಂದಿದ್ದೆ ಆದರೆ, ಒಸಡಿನಲ್ಲಿ ಬರುವಂತಹ ಊತ, ನೋವು, ಇನ್ಫೆಕ್ಷನ್ ಇರಬಹುದು ಅಥವಾ ಇದು ರಕ್ತ ಬರುವಿಕೆ ಇರಬಹುದು, ಈ ಎಲ್ಲ ಸಮಸ್ಯೆಗೂ ಕೂಡ ಈ ಒಂದು ಸಣ್ಣ ಚಿಕಿತ್ಸೆಯಿಂದ ಪರಿಹಾರ ಸಿಕ್ಕತ್ತೆ. ನೋಡಿ, ಇವಾಗ ಮಳೆಗಾಲ ಪ್ರಾರಂಭ ಆಗಿದೆ. ಎಲ್ಲರ ಮನೆಯಲ್ಲೂ ಕೂಡ ನೆಗಡಿ, ಕೆಮ್ಮು ಸರ್ವೇ ಸಾಧಾರಣ. ಬಹಳ ಬೇಗ ಕಫ ಕಟ್ಟುವಂಥದ್ದು ಇವೆಲ್ಲವೂ ಕೂಡ. ಜೊತೆಗೆ ಏನಾಗಿರುತ್ತೆ ಅಂದರೆ, ಇಷ್ಟು ದಿವಸ ಬಿಸಿಲಿನ ದಿನಗಳಿರುತ್ತಲ್ಲ, ಆವಾಗ ನಾವೇನು ಮಾಡಿರ್ತೀವಿ, ತಂಪು ಪಾನೀಯಗಳನ್ನು ಮತ್ತು ಈ ಕೆಲವು ಈ ಐಸ್ ಕ್ರೀಮ್ ತಿನ್ನುವಂಥದ್ದು, ಈ ತಣ್ಣಗಿರುವಂಥ ಐಸ್ ನೀರು ಕುಡಿಯುವಂಥದ್ದು, ಇದೆಲ್ಲವನ್ನೂ ಮಾಡಿ ಈ ತಕ್ಷಣ ಈ ಮಳೆಗಾಲ ಬಂದಾಗ ಏನಾಗುತ್ತೆ, ಇವೆಲ್ಲವೂ ಕೂಡ ಕಫವಾಗಿ ಪರಿವರ್ತನೆಯಾಗಿರುತ್ತೆ. ಮತ್ತು ಅವತ್ತಿಂದ ಬಿಸಿಲು, ವಿಪರೀತ ಬಿಸಿಲಿತ್ತು, ಚೆನ್ನಾಗಿ ಒಳ್ಳೆ ಕಾದ ಬಾಣಲೆ ಥರ ಕಾದಿತ್ತು. ಮೇಲೆ ನೀರು ಹಾಕಿದ್ರೆ ಹೆಂಗಾಗತ್ತೆ ಹಾಗೆ ಇವಾಗೆಲ್ಲ ಮಳೆ ಬಂದು ಎಲ್ಲರಿಗೂ ಕೂಡ ಜ್ವರ, ನೆಗಡಿ, ಕೆಮ್ಮು ಸರ್ವೇ ಸಾಧಾರಣ. ಇಂತಹ ಒಂದು ಸಮಸ್ಯೆಯನ್ನು ಎದುರಿಸೋದಕ್ಕೆ ಈ ನಮ್ಮ ಬಿಲ್ವದ ಗಿಡ ಬಹಳಷ್ಟು ಸಹಕಾರಿಯಾಗುತ್ತೆ. ನೋಡಿ, ಸಣ್ಣ ಮಕ್ಕಳಲ್ಲಿ ಕಫ ಕಟ್ಟುವಿಕೆ, ಎದೆಯಲ್ಲಿ ಕೊರ 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 ಅಂತ ಶಬ್ದ ಬರ್ತಾ ಇರುತ್ತೆ, ಕಫ ಕಟ್ಟಿರುತ್ತೆ, ಉಸಿರಾಟಕ್ಕೆ ಸ್ವಲ್ಪ ಸಮಸ್ಯೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಬಿಲ್ವ ಪತ್ರೆಯನ್ನು ನಾವು ಚೆನ್ನಾಗಿ ನುಣ್ಣಗೆ ಅರಿಬೇಕು. ಅರೆದಂತಹ ಪತ್ರೆಯನ್ನು ಎದೆಯ ಭಾಗಕ್ಕೆ ಚೆನ್ನಾಗಿ ಸವರಿ ಬಿಡಬೇಕು. ಒಂದು 10 ನಿಮಿಷ ಹಾಗೆ ಬಿಟ್ಟು ನಂತರ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿಬಿಡಿ. ಸೊ ಈ ರೀತಿ ಬರೀ ಕೇವಲ ಬಿಲ್ವ ಪತ್ರೆಯ ಒಂದು ಕಲ್ಕವನ್ನು ಸವರುವಿಕೆಯಿಂದನೇ ಎದೆಯಲ್ಲಿ ಕಟ್ಟಿರುವಂತಹ ಕಫ ಎಲ್ಲ ಕರಗತ್ತೆ. ಉಸಿರಾಟಕ್ಕೆ ಬಹಳ ಸರಳವಾಗಿ ಅದು ಉಸಿರಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಜೊತೆಗೆ ಕಫ ಅಷ್ಟು ಸುಲಭವಾಗಿ ಕರಗೋದಿಲ್ಲ. ನಾವು ಯಾವ್ಯಾವುದೇ ಪ್ರಯೋಗವನ್ನು ಮಾಡಿದ್ರೂ ಕೂಡ ಇಷ್ಟು ಸುಲಭವಾಗಿ ಕಫವನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಕೆಲಸವನ್ನು ಈ ಬಿಲ್ವ ಪತ್ರೆ ನಮಗೆ ಮಾಡಿಕೊಡುತ್ತೆ. ಇನ್ನು ಅರಿಶಿನ ಕಾಮಾಲೆಯಂತಹ ಸಮಸ್ಯೆ, ಅಂದರೆ ಯಕೃತ್ತಿನಲ್ಲೇನಾದರೂ ಸಮಸ್ಯೆ ಇದ್ದಾಗ ಈ ರೀತಿ ಅರಿಶಿನ ಕಾಮಾಲೆಯಂತಹ ಸಮಸ್ಯೆ ಬರುವಂಥದ್ದಿರಬಹುದು. ಅಥವಾ ನಮಗೆ ಬರೀ ಯಕೃತ್ತಿನಲ್ಲಿಯೇ ಸಣ್ಣ ಪುಟ್ಟ ದೋಷಗಳಿರುವಂಥದ್ದಿರಬಹುದು. ಅದಕ್ಕೆ ಕೂಡ ಈ ಕೇವಲ ಬಿಲ್ವ ಪತ್ರೆಯಲ್ಲಿ ಒಳ್ಳೆಯ ಪರಿಹಾರ ಇದೆ. ಅದಕ್ಕೇನು ಮಾಡೋದು, ಕೇವಲ ಒಂದು ಹಿಡಿ ಪತ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ಈ ಬಿಲ್ವ ಪತ್ರೆಯನ್ನು ಚೆನ್ನಾಗಿ ಜಜ್ಜಿ ರಸವನ್ನು ತೆಕ್ಕೊಳ್ಳಿ. ಒಂದು 4 ಚಮಚದಷ್ಟು ರಸಕ್ಕೆ 1 ಚಮಚದಷ್ಟು ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿ ಎರಡನ್ನೂ ಕೂಡ ಸೇರಿಸಿ ಬೆಳಿಗ್ಗೆ ಸಾಯಂಕಾಲ 7 ದಿವಸಗಳ ಕಾಲ ಸತತವಾಗಿ ಈ ರಸವನ್ನು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಯಕೃತ್ತಿನಲ್ಲಿರ್ತಕ್ಕಂತಹ ಸಮಸ್ಯೆಗಳು ಅಥವಾ ಅರಿಶಿನ ಕಾಮಾಲೆಯಂತಹ ಸಮಸ್ಯೆ ಇದನ್ನು ನಾವು ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಮೂಲವ್ಯಾಧಿಯಂತಹ ಸಮಸ್ಯೆ,
ಈ ಮೂಲವ್ಯಾಧಿಯನ್ನು ಕೂಡ ಬಹಳ ಸುಲಭವಾಗಿ ಸರಿಪಡಿಸ್ಕೊಳ್ಳೋದಕ್ಕೆ ಈ ಬಿಲ್ವ ಫಲದಲ್ಲಿ ನಮಗೆ ಸಾಧ್ಯತೆ ಇದೆ. ಇದಕ್ಕೂ ಅಷ್ಟೇ, ಕೇವಲ ಬಿಲ್ವದ ಫಲವನ್ನು ತಂದ್ಕೊಳ್ಳಿ, ಆ ಬಿಲ್ವದ ಹಣ್ಣನ್ನು ಒಡೆದು ಅದರಲ್ಲಿರ್ತಕ್ಕಂತಹ ತಿರುಳನ್ನು ತೆಗೆದು ಅದನ್ನು ಚೆನ್ನಾಗಿ ಒಣಗಿಸಿ ಪುಡಿಯನ್ನು ಮಾಡಿಟ್ಕೋಬೇಕು. ಆ ಪುಡಿಗೆ ಸ್ವಲ್ಪ ಶುಂಠಿ ಚೂರ್ಣವನ್ನು ಅಂದರೆ ಒಣಶುಂಠಿ ಚೂರ್ಣವನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಹಳೆಯದಾಗಿರ್ತಕ್ಕಂತಹ ಬೆಲ್ಲ ಅದನ್ನು ತೆಳ್ಳಗೆ ಹೆರೆದುಬಿಟ್ಟು ಅದನ್ನು ಕೂಡ ಮಿಶ್ರಣವನ್ನು ಮಾಡಿಕೊಳ್ಳೋಣ. ಅಂದರೆ ಬಿಲ್ವದ ಫಲದ ತಿರುಳಿನ ಚೂರ್ಣ, ಶುಂಠಿಯ ಚೂರ್ಣ ಮತ್ತು ಒಂದು ಹಳೆಯ ಬೆಲ್ಲವನ್ನು, ಇವು ಮೂರನ್ನು ಕೂಡ ನಾವು ಮಿಶ್ರಣವನ್ನು ಮಾಡಿಟ್ಕೊಂಡಿದ್ದು ಒಂದು 7 ದಿವಸಗಳ ಕಾಲ ಸತತವಾಗಿ ಬೆಳಿಗ್ಗೆ ಸಾಯಂಕಾಲ ಒಂದು ಚಮಚದಷ್ಟು ಚೂರ್ಣವನ್ನು ತೆಗೆದುಕೊಳ್ಳಿ, ಒಂದು ಲೋಟ ಮಜ್ಜಿಗೆಗೆ ಹಾಕಿ ಮಿಶ್ರಣವನ್ನು ಮಾಡಿ ಅದನ್ನು ಸೇವನೆ ಮಾಡ್ತಾ ಬರೋದು. ಇದು 7 ದಿವಸಗಳ ಕಾಲ ತೆಗೆದುಕೊಳ್ಳೋ ಹೊತ್ತಿಗೆ ಈ ಮೂಲವ್ಯಾಧಿಯಂತಹ ಸಮಸ್ಯೆಯವರಿಗೆ ಸಾಕಷ್ಟು ಅದರಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಬಹಳ ಸರಳವಾದ ಪ್ರಯೋಗ ಇದು. ನೀವು ಸರಿಯಾಗಿ ಮಾಡಿಕೊಂಡಿದ್ದೆ ಆದರೆ ಈ ಒಂದು ಹಿಂಸೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯತೆ ಇದೆ. ಇದನ್ನು ಪ್ರತಿನಿತ್ಯ 7 ದಿವಸಗಳ ಕಾಲ ಬೆಳಗ್ಗೆ ಸಾಯಂಕಾಲ ಒಂದು ಚಮಚದಷ್ಟು ಪುಡಿಯನ್ನು ಒಂದು ಲೋಟ ಮಜ್ಜಿಗೆಗೆ ಹಾಕಿ ಮಿಶ್ರಣವನ್ನು ಮಾಡಿ ಕುಡಿತಾ ಬಂದಿದ್ದೆ ಆದರೆ ಮೂಲವ್ಯಾಧಿಯಿಂದ ಸಾಕಷ್ಟು ನಿಮಗೆ ಹಿಂಸೆ, ನೋವು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಆ ಒಂದು ಸಮಸ್ಯೆಗೂ ಕೂಡ ಪರಿಹಾರ ಸಿಕ್ಕತ್ತೆ. ಮತ್ತು ಇದನ್ನು ಮಾಡುವಂತಹ ಕಾಲದಲ್ಲಿಯೇ ಬೇಕಾದರೆ ಇನ್ನೂ ಒಂದು ಕೆಲಸವನ್ನು ಮಾಡ್ಬೋದು. ಹೆಚ್ಚಿನ ನೋವು ಉರಿ ಇದ್ದದ್ದೇ ಆದರೆ ಈ ಬಿಲ್ವ ಪತ್ರೆ ಇರುತ್ತಲ್ಲ, ಆ ಪತ್ರೆಯನ್ನು ಚೆನ್ನಾಗಿ ಅರೆದುಬಿಡಿ. ಆ ಪೇಸ್ಟನ್ನು ಒಂದು ಬಿಸಿ ನೀರಿಗೆ, ಒಂದು ಟಬ್ಬಿಗೆ ಬಿಸಿ ನೀರನ್ನು ಹಾಕ್ಕೊಳ್ಳಿ. ಆ ಬಿಸಿ ನೀರಿಗೆ ಈ ಪೇಸ್ಟನ್ನು ಹಾಕಿಬಿಡಿ. ಅದರಲ್ಲಿ ಒಂದು 10 ನಿಮಿಷಗಳ ಕಾಲ ಹಾಗೆ ಕೂತ್ಕೊಳ್ಬೇಕು. ಆ ಟಬ್ಬಿನಲ್ಲಿ ನಿಮಗೆ ಎಷ್ಟು ಹದ ಬಿಸಿ ಬೇಕೋ ಆ ಬಿಸಿ ನೀರಿನಲ್ಲಿ ಕೂತ್ಕೊಳ್ತಾ ಬನ್ನಿ. ನೋಡಿ, ಅದು ಕೂಡ ನೋವನ್ನು ತಕ್ಷಣದಲ್ಲಿ ಕಡಿಮೆ ಮಾಡುತ್ತೆ. ಇದು 7 ದಿವಸಗಳ ಕಾಲ ಸತತವಾಗಿ ಒಳಗಡೆ ತಗೊಳ್ಳೋದ್ರಿಂದ ಅದು ಸಂಪೂರ್ಣವಾಗಿ ಒಳಭಾಗದಿಂದ ಅದನ್ನು ಸರಿಪಡಿಸ್ತಾ ಬರುತ್ತೆ. ಈ ಎರಡನ್ನೂ ಕೂಡ ಮಾಡೋದ್ರಿಂದ ಬಹಳ ಬೇಗ ಗುಣಮುಖರಾಗೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಮೂಲವ್ಯಾಧಿಯಂತಹ ಸಮಸ್ಯೆಯನ್ನು ಕೂಡ ಪರಿಹರಿಸ್ಕೊಳ್ಬಹುದು. ಇನ್ನು ಶರೀರದಲ್ಲಿ ಯಾವುದಾದ್ರೂ ಭಾಗದಲ್ಲಿ ಕುರುಗಳಾಗಿದ್ದಾಗ ಏನು ಮಾಡೋದು, ಕೇವಲ ಇದೇ ಬಿಲ್ವ ಮರದ ಬೇರಿನ ಒಂದು ತುಂಡನ್ನು ತಂದುಕೊಳ್ಳೋದು, ಸಾಣೆಕಲ್ ಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಿಂಡೋದು, ಆ ರಸದಲ್ಲಿ ಈ ಒಂದು ಬೇರನ್ನು ಚೆನ್ನಾಗಿ ತೇಯುವಂಥದ್ದು. ಈ ತೇಯ್ದಂತಹ ಗಂಧವನ್ನು ಆ ಕುರುಗೆ ಹಚ್ತಾ ಬನ್ನಿ. ಆ ಕುರು ಒಡೆದು ಅದರಲ್ಲಿರುವಂತಹ ಕೀವೆಲ್ಲ ಹೊರಕ್ಕೆ ಬಂದು ಬಹಳ ಬೇಗ ಅದು ಮಾಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಕೂಡ ಬಹಳ ಸರಳವಾದದ್ದು, ಯಾವುದೇ ರೀತಿಯ ಖರ್ಚು ಇಲ್ಲದೆ ಇರುವಂಥದ್ದು. ಆದರೆ ಆ ಕುರುಗಳಾದಾಗ ಅನುಭವಿಸುವಂತಹ ನೋವಿದೆಯಲ್ಲ, ಸಾಕಷ್ಟು ಹಿಂಸೆಯನ್ನು ಕೊಡುವಂಥದ್ದು. ಅಂತಹದ್ದನ್ನು ಕೂಡ ಸುಲಭವಾಗಿ ಪರಿಹರಿಸ್ಕೊಳ್ಬಹುದು. ಇನ್ನು ಈ ಸಣ್ಣ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗುವಿಕೆ, ನನ್ನ ಬಾಲನರೆ ಅಂತ ಕರಿತೀವಿ. ಈ ಸಣ್ಣ ವಯಸ್ಸಿನಲ್ಲಿ ಕೂದಲು ಯಾರಿಗೆ ಬೆಳ್ಳಗಾಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂಥವರು ಆ ತಕ್ಷಣದಲ್ಲಿಯೇ ಮಾಡಿದ್ರೂ ಪರವಾಗಿಲ್ಲ, ಅಥವಾ ಬೆಳ್ಳಗಾಗಬೇಕಂತ ಕಾಯೋದು ಬೇಡ, ಆಗಿಂದಾಗೆ ಮಾಡ್ಕೊಳ್ಳೋದ್ರಿಂದ ಅದು ಬಹಳ ಬೇಗ ಬೆಳ್ಳಗಾಗದೇ ಇರೋ ರೀತಿಯಲ್ಲಿ ಜೋಪಾನ ಮಾಡೋದಕ್ಕೆ ಕೂಡ ಈ ಬಿಲ್ವ ಪತ್ರೆಯ ರಸದಲ್ಲಿ ಒಳ್ಳೆಯ ಒಂದು ನಮಗೆ ಚಿಕಿತ್ಸೆ ಇದೆ. ಅದಕ್ಕೂ ಅಷ್ಟೇ, ಕೇವಲ ಈ ಪತ್ರೆಯನ್ನು ತೊಗೊಂಡು ಬರೋದು, ಈ ಪತ್ರೆಯನ್ನು ಚೆನ್ನಾಗಿ ಜಜ್ಜಿ ರಸವನ್ನು ತೆಕ್ಕೊಳ್ಳಿ. ಆ ರಸವನ್ನು ತಲೆಯ ಬುಡಕ್ಕೆ ಹಚ್ತಾ ಬನ್ನಿ, ಹಚ್ಚಿಬಿಡಿ. ಹಚ್ಚಿ ಒಂದು 10 ನಿಮಿಷ ಬಿಟ್ಬಿಡೋದು. ನಂತರ ತಲೆಯ ಕೂದಲನ್ನು ಸ್ವಚ್ಛ ಮಾಡ್ಕೊಳ್ತಾ ಬನ್ನಿ. ಇದು ಈ ಬಾಲನೆರೆ ಅಂತ ಏನು ಸಣ್ಣ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗುವಿಕೆ ಇದೆ ಅದನ್ನು ತಪ್ಪಿಸುತ್ತೆ. ಅದು ದೀರ್ಘಕಾಲದವರೆಗೆ ಕೂದಲು ಕಪ್ಪಾಗಿರುವುದಕ್ಕೆ ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲ ನೋಡಿ, ಈ ಬಿಲ್ವದ ಮರದ ಫಲ ಇದೆಯಲ್ಲ, ಈ ಫಲವನ್ನು ಉಂಡೆ ಸಮೇತವಾಗಿ, ಅಂದರೆ ಸಿಪ್ಪೆಯನ್ನು ಒಡೆಯೋದು ಬೇಡ, ಹಾಗೇನೇ ಒಲೆಯ ಮೇಲೆ ಇಟ್ಬಿಟ್ಟು, ಅಥವಾ ಕೆಂಡ ಇರೋರು ಕೆಂಡದಲ್ಲಿ ಇಟ್ಟರೂ ಆಯಿತು, ಇಲ್ಲ ಅಂದರೆ
ಒಲೆ ಮೇಲೆ ಇಟ್ಟು ಅದನ್ನು ನಾವು ಚೆನ್ನಾಗಿ ಸುಡಬೇಕು, ತಿರುಗಿಸಿ ಸುಟ್ಟಾಗ ಏನಾಗುತ್ತೆ, ಒಳಗಡೆನೇ ಅದು ಚೆನ್ನಾಗಿ ಬೇಯುತ್ತೆ. ಯಾವುದು ಬಿಲ್ವ ಫಲದ ಒಳಗಡೆ ಇರ್ತಕ್ಕಂತಹ ತಿರುಳು ಚೆನ್ನಾಗಿ ಬೆಂದು ಮೆತ್ತಗಾಗಿರುತ್ತೆ. ಆಮೇಲೆ ಇದನ್ನು ಒಡೆದು ಓಪನ್ ಮಾಡಿಬಿಟ್ಟು ಆ ತಿರುಳನ್ನು ಒಂದು ಬಟ್ಟಲಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಿವುಚ್ಕೊಳ್ಳೋದು. ಅದರಲ್ಲಿರುವಂತಹ ನಾರು ಮತ್ತು ಬೀಜ ಎಲ್ಲವನ್ನು ತೆಗೆದುಬಿಟ್ಟು ಆ ಒಂದು ರೀತಿಯ ಇದರ ರೀತಿಯಲ್ಲಿ ಅದು ನಮಗೆ ಶಾಂಪು ರೀತಿಯಲ್ಲಿ ಸಿಕ್ಕತ್ತೆ. ಅದನ್ನು ತೆಗೆದು ತಲೆಯ ಬುಡಕ್ಕೆಲ್ಲದಕ್ಕೂ ಚೆನ್ನಾಗಿ ಹಚ್ಚಿಬಿಟ್ಟು 10 ನಿಮಿಷ ಬಿಟ್ಟು ಸ್ನಾನ ಮಾಡಿ. ತಲೆಯ ಕೂದಲು ಎಷ್ಟು ಹೊಳಪಾಗಿರುತ್ತೆ, ಎಷ್ಟು ಒಳ್ಳೆಯ ಕಂಡೀಷನ್ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಕೂದಲು ಉದುರುವಿಕೆಯನ್ನು ತಪ್ಪಿಸುತ್ತೆ ಮತ್ತು ಕೂದಲು ಬೆಳ್ಳಗಾಗುವಿಕೆಯನ್ನು ತಪ್ಪಿಸುತ್ತೆ. ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಕೂದಲ ಸಂರಕ್ಷಣೆಯನ್ನು ಮಾಡೋದರಲ್ಲಿ ಬಿಲ್ವ ಫಲ ಮತ್ತು ಬಿಲ್ವ ಪತ್ರೆ ಎರಡೂ ಕೂಡ ಉತ್ತಮ ಸಹಾಯಕವಾಗುತ್ತೆ. ಇದನ್ನು ನಾವು ಯಾವಾಗಲಾರು ಆಗಿಂದಾಗೆ ಒಮ್ಮೊಮ್ಮೆ ಮಾಡಿಕೊಂಡ್ರೂ ಕೂಡ ಸಾಕು, ಕೂದಲು ಬಹಳ ಕಾಂತಿಯುಕ್ತವಾಗಿರುತ್ತೆ. ನೋಡಿ, ಎಲ್ಲವೂ ಕೂಡ ಒಂದೇ ಮರದಲ್ಲಿ ಒಂದೇ ಗಿಡದಲ್ಲಿ ಇದೆ. ಹೇಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನಷ್ಟ ಮಾತ್ರ ನಾವು ತಿಳ್ಕೊಳ್ತಾ ಇದ್ದೀವಿ. ಇನ್ನು ಕಣ್ಣು ಉರಿ ಬರುವಂಥದ್ದು, ಕಣ್ಣು ಕೆಂಪಾಗುವಿಕೆ, ಕಣ್ಣಿನಲ್ಲಿ ಊತ ಬರುವಂಥದ್ದು, ಕಣ್ಣಿನ ರೆಪ್ಪೆಯ ಮೇಲೆಲ್ಲ ಕೆಲವರಿಗೆ ಊತ ಬರುತ್ತೆ. ಇದನ್ನೆಲ್ಲವನ್ನು ಕೂಡ ಬಿಲ್ವಪತ್ರೆ ಪರಿಹರಿಸ್ಕೊಡುತ್ತೆ. ಅದಕ್ಕೆ ಏನು ಮಾಡೋದು, ಅದೂ ಅಷ್ಟೇ, ಬಿಲ್ವಪತ್ರೆಯನ್ನು ಚೆನ್ನಾಗಿ ಅರೆದು ನುಣ್ಣಗೆ ಅದನ್ನು ಕಲ್ಕದ ರೀತಿ ಮಾಡ್ಕೊಳ್ಳೋದು. ಕಣ್ಣಿನ ರೆಪ್ಪೆ ಮುಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ಅದನ್ನು ಒಂದು ಬಿಲ್ಲೆಯ ರೂಪದಲ್ಲಿ ಅದನ್ನು ಪೂರ್ತಿ ಕಣ್ಣಿಗೆ ಹಚ್ಚಿಬಿಡಬೇಕು. ಸ್ವಲ್ಪ ದಪ್ಪನಾಗಿಯೇ ಹಚ್ಚಿಬಿಡಬೇಕು. ಬೇಕು ಅಂದರೆ ಒಂದು ತೆಳುವಾಗಿರೋ ಬಟ್ಟೆಯನ್ನು ಬೇಕಾದರೂ ಕಟ್ಟಿಬಿಟ್ರೂ ಆಯಿತು, ಅದು ಆ ಕಡೆ ಈ ಕಡೆ ಜರುಗದ ಹಾಗೆ. ಒಂದು 10 ರಿಂದ 15 ನಿಮಿಷದ ಕಾಲ ಅದನ್ನು ಹಾಗೆಯೇ ಇಟ್ಕೊಳ್ಳಿ. ನಂತರ ಅದನ್ನು ತೆಗೆದುಬಿಟ್ಟು ಸ್ವಚ್ಛ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಒಂದು 2-3 ಬಾರಿ ಮಾಡೋದ್ರೊಳಗೇನೆ ಕಣ್ಣು ಉರಿ, ಕಣ್ಣು ನೋವು, ಕಣ್ಣು ಕೆಂಪಾಗುವಿಕೆ, ಕಣ್ಣಿನ ಊತ ಇದೆಲ್ಲವನ್ನು ಕೂಡ ಇದು ಪರಿಹರಿಸ್ಕೊಡುತ್ತೆ. ಉಪಯೋಗಗಳು ನಾವು ಮಾಡ್ಕೊಂಡ ಹಾಗೆಲ್ಲನೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಈ ಶರೀರದಲ್ಲಿ ಯಾವುದಾದರೂ ಭಾಗದಲ್ಲಿ ನೋವುಗಳು ಉಂಟಾದಾಗ ಕೂಡ ಇದು ನೋವನ್ನು ಕೂಡ ನಿವಾರಣೆಯನ್ನು ಮಾಡುವಂಥದ್ದು. ಅದಕ್ಕೂ ಅಷ್ಟೇ ನಾವೇನು ಮಾಡಬೇಕು, ಸ್ವಲ್ಪ ಬಿಲ್ವ ಪತ್ರೆಯನ್ನು ಸಂಗ್ರಹ ಮಾಡಿಕೊಳ್ಳುವಂಥದ್ದು. ಅದ್ರ ಜೊತೆಗೆ ಈ ಹರಳು ಗಿಡದ ಎಲೆ, ಇಷ್ಟು ದೊಡ್ಡದಾಗಿರುತ್ತೆ ಎಲೆ, ಈ ಹರಳೆಣ್ಣೆಯನ್ನು ಮಾಡುವಂತಹ ಹರಳು ಬೀಜ ಬಿಡುತ್ತಲ್ಲ, ಅಂತಹ ಗಿಡದ ಎಲೆ ಎಲ್ಲ ಕಡೆ ಸಿಕ್ಕಿ ಬೆಳ್ಕೊಂಡಿರುತ್ತೆ, ಎಲ್ಲ ಬೇಲಿಗಳಲ್ಲೂ ಇರುತ್ತೆ. ಅದರ ಎಲೆಯನ್ನು ಒಂದು 4 ಎಲೆ ತೊಗೊಂಡು ಬಂದರೆ ಆಯಿತು. ಅದ್ರ ಎಲೆ ಮತ್ತು ಈ ಬಿಲ್ವಪತ್ರೆಯ ಎಲೆ ಜೊತೆಗೆ ಸ್ವಲ್ಪ ಕರಿ ಎಳ್ಳು, ಇವು 3 ಕೂಡ ಚೆನ್ನಾಗಿ ಅರೆದು ಬಿಟ್ಟು ಅದನ್ನು ಸ್ವಲ್ಪ ಬಿಸಿಯನ್ನು ಮಾಡೋದು. ಬಿಸಿ ಮಾಡಿ ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿಬಿಟ್ಟು ಬಿಸಿಯಾಗಿರುವಾಗಲೇ ಯಾವ ಭಾಗದಲ್ಲಾದರೂ ಊತ ಅಥವಾ ನೋವು ಎರಡನ್ನೂ ಕೂಡ ಪರಿಹರಿಸುತ್ತೆ. ಚೆನ್ನಾಗಿ ಶಾಖವನ್ನು ಕೊಡುವಂಥದ್ದು. ಇದನ್ನು ಬಟ್ಟೆಯಲ್ಲಿ ಹಾಕಿ ಬಿಸಿಯಾಗಿ ಮಾಡಿ ಆ ಬಿಸಿಯಾಗಿರುವಾಗಲೇ ಶಾಖವನ್ನು ಕೊಡ್ತಾ ಬಂದಿದ್ದೆ ಆದರೆ ಆ ನೋವನ್ನು ಕೂಡ ಅದು ಸಂಪೂರ್ಣವಾಗಿ ತೆಗೆಯುತ್ತೆ. ಊತ ಏನಾದರೂ ಇದ್ದರೆ ಊತವೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ಹಳೆಯದಾಗಿರುವಂತಹ ನೋವಿರುತ್ತೆ, ಅಂದರೆ ವಿಪರೀತವಾದ ನೋವು, ಯಾವುದಕ್ಕೂ ಅಷ್ಟು ಸುಲಭವಾಗಿ ಜಗ್ಗೋದಿಲ್ಲ. ಅಂತಹವ್ರಿಗೇನು ಮಾಡಬೇಕಂದ್ರೆ ಇದನ್ನೇ ಮಾಡೋದು, ಶಾಖವನ್ನು ಕೊಡೋದು. ಅದೇ ಸಂದರ್ಭದಲ್ಲಿ ಬಿಲ್ವಪತ್ರೆಯ ರಸವನ್ನು ಅವರು ಹೊಟ್ಟೆಗೂ ಕೂಡ ಸೇವನೆಯನ್ನು ಮಾಡೋದು. ಹೊಟ್ಟೆಗೆ ರಸವನ್ನು ಸೇವನೆ ಮಾಡೋದು, ಹೊರಗಡೆ ಶಾಖ ಕೊಡೋದಕ್ಕೆ ಇವು 3 ನಾನು ಆಗಲೇ ಹೇಳಿದಾಗೆ ಮಾಡಿಕೊಂಡು ಶಾಖವನ್ನು ಕೊಡ್ತಾ ಬಂದಿದ್ದೆ. ಆದರೆ ಸಾಕು ನೋಡಿ, ನೋವು ಕಡಿಮೆ ಆಗುತ್ತೆ, ಊತವೇನಾದ್ರು ಇದ್ದರೆ ಅದು ಕಡಿಮೆ ಆಗುತ್ತೆ. ಇದರಿಂದ ಹೊರಕ್ಕೆ ಬರೋದಕ್ಕೆ ಸುಲಭವಾಗಿ ಸಾಧ್ಯ ಇದೆ. ಇನ್ನು ಉಬ್ಬಸ ಅಥವಾ ದಮ್ಮು ಈ ತರಹ ಸಮಸ್ಯೆಗೆ ಈ ಬಿಲ್ವದ ಮರದಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ. ಈ ಬಿಲ್ವದ ಮರದ ಬೇರನ್ನು ತರೋದು, ಅದನ್ನು ಸ್ವಲ್ಪ ಜಜ್ಜಿ ತೊಳೆದ್ಬಿಟ್ಟು ಅದನ್ನು ಕಷಾಯವನ್ನು ಮಾಡಿ ಅದನ್ನು ಕುಡಿತಾ ಬರುವಂಥದ್ದು. ಬಿಲ್ವದ ಮರದ ಬೇರಿನ ಕಷಾಯವನ್ನು ಕುಡಿಯೋದ್ರಿಂದ ಉಬ್ಬಸದಂತಹ ಸಮಸ್ಯೆಗೆ ಕೂಡ ಒಳ್ಳೆಯ ಪರಿಹಾರ
ಸಿಕ್ಕತ್ತೆ. ಅಷ್ಟೇ ಅಲ್ಲ, ಆ ರೀತಿ ಸಮಸ್ಯೆ ಇರುವಂಥವರಿಗೆ ಉಸಿರಾಟದಲ್ಲಿಯೂ ಕೂಡ ಸ್ವಲ್ಪ ತೊಂದರೆ ಇರುತ್ತೆ, ಅದನ್ನು ಕೂಡ ಇದು ಸರಿಪಡಿಸುತ್ತೆ. ಶರೀರದಲ್ಲಿ ಅಂದರೆ ಶ್ವಾಸಕೋಶದಲ್ಲಿ ಇರ್ತಕ್ಕಂತಹ ಕಫವನ್ನು ಸ್ವಲ್ಪ ಅದು ಹಗುರವಾಗಿ ಮಾಡುತ್ತೆ, ಕರಗಿಸುತ್ತೆ. ಜೊತೆಗೆ ಅದು ಈ ಉಬ್ಬಸದ ಒಂದು ವೇಗವನ್ನು ಕಡಿಮೆ ಮಾಡಿ ಉಸಿರಾಟಕ್ಕೆ ಅದು ಬಹಳ ಸಹಾಯವನ್ನು ಮಾಡುತ್ತೆ ನೋಡಿ. ಹಾಗಾಗಿ ಎಷ್ಟೊಂದು ಪ್ರಯೋಜನಕಾರಿಯಾಗಿರ್ತಕ್ಕಂತಹ ಈ ಬಿಲ್ವ ಪತ್ರೆಯ ಮರವನ್ನು ಎಲ್ಲರೂ ಕೂಡ ಯಥೇಚ್ಛವಾಗಿ ಬೆಳೆಸೋಣ, ಸಂರಕ್ಷಿಸೋಣ, ಅದರಿಂದ ಇರತಕ್ಕಂತಹ ಉಪಯೋಗವನ್ನು ಪಡ್ಕೊಳ್ಳೋಣ. ಮತ್ತು ಎಲ್ಲರೂ ಕೂಡ ಸಸ್ಯವನ್ನು ಹೆಚ್ಚು ಹೆಚ್ಚು ಬೆಳೆಸೋದರಿಂದ ಎಲ್ಲರೂ ಆರೋಗ್ಯವಾಗಿರೋದಕ್ಕೆ ಸಾಧ್ಯತೆ ಇದೆ. ಎಲ್ಲಿ ಆರೋಗ್ಯ ಇರುತ್ತೆ ಅಲ್ಲಿ ನಗು ಇರುತ್ತೆ. ಎಲ್ಲರೂ ನಗ್ತಾ ಇರಿ, ಆರೋಗ್ಯದಿಂದಿರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.